ಹಾಯ್ ಡಿಯರ್ SLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು SLC ಒಂದು ಮೇಯ್ನ್ ಎಕ್ಸಾಮ್ನ ಒಂದು ಟೈಮ್ ಟೇಬಲನ್ನು ಹೇಳ್ತಾ ಇದ್ದೀನಿ. ಸೊ ಆಲ್ರೆಡಿ ನಮ್ಮ ಒಂದು ನ್ಯೂಸ್ ಪೇಪರು ಅಲ್ಲಲ್ಲಿ ಒಂದು ಆರ್ಟಿಕಲ್ಸಲ್ಲೆಲ್ಲ ಒಂದು ಈ ಒಂದು ಟೈಮ್ ಟೇಬಲ್ ಹರಿದಾಡ್ತಿದೆ SLC ಮೇಯ್ನ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ. ಟೋಟಲ್ ನಿಮ್ಗೆ ಹಾಗೆ ತಿಳಿದಿರೋಂಗೆ ಟೋಟಲ್ 3 ಎಕ್ಸಾಮ್ಸ್ ಇರುತ್ತೆ ನಿಮಗೆ. ಸೊ ಅದಕ್ಕಾಗಿ ನೋಡೋಣ ಬನ್ನಿ ಅದು ಯಾವುದು ಅಂತ ನಾನು ನನ್ನ ಪ್ರಕಾರ ಒಂದು ಮಾಹಿತಿನ ಇಲ್ಲಿ ಕೊಡ್ತಾ ಹೋಗ್ತಾಯಿದ್ದೀನಿ. ಇನ್ನೂ ಅಫಿಷಿಯಲಾಗಿ KSEB ಬೋರ್ಡಿಂದ ಒಂದು ಅನೌನ್ಸ್ ಆಗಿಲ್ಲ. ಸೊ ಆದರೂ ಇಲ್ಲಿ ಒಂದು ಎಲ್ಲ ಆರ್ಟಿಕಲು ನ್ಯೂಸ್ ಪೇಪರಲ್ಲಿ ಬಂದಿರೋ ಪ್ರಕಾರ ಇದು ಒಂದು ಚಾನ್ಸಸ್ ಇಲ್ಲೇ ಬರ್ಬೋದಂತ ಒಂದು ಚಾನ್ಸಸ್ ಇದೆ. ಸೊ ಅದನ್ನು ಕರೆಕ್ಟಾಗಿ ನಿಮಗೆ ಹೇಳ್ತೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾವಾಗ ಬರ್ಬೋದು ನಿಮಗೊಂದು ಐಡಿಯಾ ಸಿಗುತ್ತೆ. ಸೊ ಇನ್ನು ನಿಮಗೆ FA3 ಎಕ್ಸಾಮ್ ಇವಾಗ ನಡೀತಾ ಇದೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಕ್ವಶನ್ನ ಬಿಡ್ತಾ ಹೋಗ್ತಾ ಇದ್ದೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಪ್ರಿಪ್ರೇಟರಿಗೆ ನಾನೊಂದು ಕ್ವಶನ್ ಪೇಪರ್ಸ್ನ ರೆಡಿ ಮಾಡಿದ್ದೀನಿ, ಅದು ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಮತ್ತು ಎಕ್ಸಾಮ್ 1, 2, 3 3 ಮೇಯ್ನ್ ಎಕ್ಸಾಮ್ ಏನು ನಡೆಯುತ್ತೆ, 3ಗೂ ಇಂಪಾರ್ಟೆಂಟ್ ಕ್ವಶನ್ಸು ನಾನು ಕೊಡ್ತಾ ಹೋಗ್ತೀನಿ. ಕರೆಕ್ಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ನೋಡ್ತಾ ಇರ್ಬೋದು ಇಲ್ಲಿ, ಸಾಮಾನ್ಯವಾಗಿ SLC ಪರೀಕ್ಷೆಗಳು ಮಾರ್ಚ್ನಲ್ಲಿ ಆರಂಭಗೊಂಡು ಏಪ್ರಿಲ್ವರೆಗೂ ನಡೆಯುತ್ತವೆ. ಮುಖ್ಯ ವಿಷಯಗಳು ಭಾಷೆ ವಿಷಯಗಳು ಕೋರ್ ವಿಷಯಗಳು ಸೇರಿ ಒಟ್ಟು ಪರೀಕ್ಷೆಗೆ 3 ವಾರಗಳ ಸಮಯವನ್ನು ಮೀಸಲಿಡಲಾಗುತ್ತದೆ. ಕನಿಷ್ಠ 1 ಅಥವಾ 2 ದಿನಗಳು ಬಿಡುವು ನೀಡಿ ಪರೀಕ್ಷೆ ನಿಗದಿ ಮಾಡಲಾಗುತ್ತದೆ. SLC ಪರೀಕ್ಷೆ ಪ್ರಮುಖವಾಗಿರುವುದರಿಂದ ಕರ್ನಾಟಕ ಶಾಲಾ ಪರೀಕ್ಷೆ ಹಾಗೂ ಮೌಲ್ಯ ನಿರ್ಣಯ ಮಂಡಳಿ ಹೆಚ್ಚಿನ ಗಮನವನ್ನು ನೀಡುತ್ತದೆ. ಈ ವರ್ಷದ ವೇಳಾಪಟ್ಟಿಯನ್ನು ಈಗಾಗಲೇ ತಯಾರಿಸಲಾಗಿದೆ. ಬುಧವಾರ ಹಿರಿಯ ಅಧಿಕಾರಿಗಳ ಹಂತದಲ್ಲಿ ಸಭೆ ನಡೆದು ಮಂಡಳಿಗೆ ಸಲ್ಲಿಸಲಾಗಿದೆ. ಮಂಡಳಿಯು ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟಿಸುತ್ತದೆ. 15 ದಿನಗಳ ಕಾಲ ಆಕ್ಷೇಪಣೆಗೆ ಅವಕಾಶ ನೀಡಲಾಗುತ್ತದೆ. ಇದಾದ ಬಳಿಕ ಅಂತಿಮ ವೇಳಾಪಟ್ಟಿ ಪ್ರಕಟಿಸಲಾಗುತ್ತೆ. ಆದರೆ ಮೊದಲು ನಿಗದಿಯಾಗುವ ವೇಳಾಪಟ್ಟಿ ಅಂತಿಮವಾಗುವುದು ಹೆಚ್ಚು ಎನ್ನುವುದು ಅಧಿಕಾರಿಗಳ ಒಂದು ವಿವರಣೆಯಾಗಿರುತ್ತೆ. ಸೊ ಇದೊಂದು ತಾತ್ಕಾಲಿಕವಾಗಿರುವಂಥ ವೇಳಾಪಟ್ಟಿ. ಸೊ ಇವಾಗ ಇದೇನು ನಿರ್ಣಯ ಆಗಿರುತ್ತೋ ಸೊ ಇದ್ರ ಪ್ರಕಾರನೇ ಆಗ್ಬೋದು, ಇಲ್ಲ ಚೇಂಜಸ್ಸು ಆಗ್ಬೋದು. ಇಲ್ಲಿ 15 ದಿನಗಳ ಕಾಲ ವಿದ್ಯಾರ್ಥಿಗಳಿಗೆ ಒಂದು ಆಕ್ಷೇಪಣೆಗೆ ಅವಕಾಶ ನೀಡುತ್ತಾರೆ. ಸೊ ಏನಾದರೂ ಇದ್ದರೆ ನೀವು ಒಂದು ಆಕ್ಷೇಪಣೆ ಸಲ್ಲಿಸ್ಬೋದಾಗಿರುತ್ತೆ. KSEB ಬೋರ್ಡ್ಗೆ ಸಲ್ಲಿಸ್ಬಿಟ್ಟು ನೀವು ಎಕ್ಸ್ಟ್ರಾ ಮಾಡ್ಕೊಬೋದು, ಇಲ್ಲ ಎಕ್ಸ್ಟೆಂಡ್ ಮಾಡ್ಕೊಬೋದು, ಇಲ್ಲ ಇದೇ ಮುಂದುವರಿಬೋದು. ಸೊ ಹಾಗಾದರೆ ಯಾವ್ಯಾವ ದಿನ ಯಾವ್ಯಾವ ಸಬ್ಜೆಕ್ಟ್ ಇದೆ ಅಂತ ನೋಡೋದಾದರೆ ನೋಡ್ತಾ ಇರ್ಬೋದು. ಈ ಒಂದು ತಾತ್ಕಾಲಿಕ ವೇಳಾಪಟ್ಟಿ ಹೀಗಿದೆ. 2025 ಮಾರ್ಚ್ 24 ಸೋಮವಾರ ಒಂದು ಗಣಿತಶಾಸ್ತ್ರ, ಅದಾದಮೇಲೆ 25 ಮಾರ್ಚ್ 28 ಶುಕ್ರವಾರ ಇಂಗ್ಲೀಷ್ ಇರುತ್ತೆ ದ್ವಿತೀಯ ಭಾಷೆ, ಅದಾದಮೇಲೆ 25 ಏಪ್ರಿಲ್ 1 ಮಂಗಳವಾರ ವಿಜ್ಞಾನ, ಆಮೇಲೆ 2025 ಏಪ್ರಿಲ್ 4 ಶುಕ್ರವಾರ ಸಮಾಜಶಾಸ್ತ್ರ, ಆಮೇಲೆ 2025 ಏಪ್ರಿಲ್ 7 ಸೋಮವಾರ ಕನ್ನಡ ಇರುತ್ತೆ ಪ್ರಥಮ ಭಾಷೆ, ಆಮೇಲೆ ಏಪ್ರಿಲ್ 11 ಶುಕ್ರವಾರ ಅಂದರೆ ಹಿಂದಿ ಇರುತ್ತೆ ತೃತೀಯ ಭಾಷೆ. ಮೊದಲ ಭಾಷೆ ನೋಡಿ ಇಲ್ಲಿ ಯಾವುದಾದ್ರೂ ಆಗಿರ್ಬೋದು, ಕನ್ನಡ, ತೆಲುಗು, ಹಿಂದಿ, ತಮಿಳು, ತೆಲುಗು, ಉರ್ದು, ಇಂಗ್ಲೀಷ್ ಯಾವುದಾದ್ರೂ ಆಗಿರ್ಬೋದು. ಅದು ನಿಮ್ಮ ಒಂದು ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ, ಸ್ಕೂಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದ್ವಿತೀಯ ಭಾಷೆ ಇಂಗ್ಲೀಷ್ ಅಥವಾ ಕನ್ನಡ ಎರಡಾಗಿರುತ್ತೆ. ಅದಾದಮೇಲೆ ತೃತೀಯ ಭಾಷೆ ಹಿಂದಿ, ಕನ್ನಡ, ಇಂಗ್ಲೀಷ್, ಪರ್ಷಿಯನ್ ಯಾವುದಾದ್ರು ಆಗಿರ್ಬೋದು. ಆಮೇಲೆ ಅರೇಬಿಕ್, ತುಳು, ಉರ್ದು, ಸಂಸ್ಕೃತ, ಕೊಂಕಣಿ, ಆಮೇಲೆ NS QF ವಿಷಯಗಳು. ಸೊ ನೋಡಿದ್ರಲ್ಲ, ಇಷ್ಟು ನಿಮ್ಮ ಒಂದು ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಾರ ನೋಡ್ಬೋದಾಗಿದೆ. ಸೊ ಇನ್ನೊಂದು ಏನಂದರೆ ನಿಮ್ಮ ಒಂದು ಎಕ್ಸಾಮು ಆದಷ್ಟು ಬೇಗ 100% ಇದೇ ಒಂದು ಟೈಮ್ ಟೇಬಲಲ್ಲಿ ನಡೆಯೋ ಸಾಧ್ಯತೆ ಇರುತ್ತೆ. ಯಾಕಂದರೆ ಇಲ್ಲಿ ನಿಮಗೆ ನೋಡಿ 3 ಎಕ್ಸಾಮ್ ಇದೆ, ವಾರ್ಷಿಕ 3 ಎಕ್ಸಾಮ್ ನಡೆಯುತ್ತೆ. ಎಕ್ಸಾಮ್ 1, 2, 3 ಅಂತ. ಸೊ ಅದು ಹೋದ ವರ್ಷದಿಂದ ಬಂದಿರೋ ಪ್ರಕಾರ 3 ಎಕ್ಸಾಮ್ ಇದೆಯಲ್ಲ. ಸೊ ಅದಕ್ಕಾಗಿ ಇಲ್ಲಿ ನಿಮಗೆ ಆದಷ್ಟು ಬೇಗನೆ ಒಂದು ಎಕ್ಸಾಮ್ನ ಮಾಡೋ ಒಂದು ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ಮೊದಲಿನ ಥರ ಒಂದೇ ಎಕ್ಸಾಮ್ ಇದ್ದು ಆಮೇಲೆ ಸಪ್ಲಿಮೆಂಟ್ರಿ ಇದ್ದರೆ ಟೈಮ್ ಸಿಗೋದು. ಸೊ ಇಲ್ಲಿ ನಿಮಗೆ 3 ಎಕ್ಸಾಮ್ ಕಂಪ್ಲೀಟ್ ಮಾಡೋಬೇಕಾಗಿದ್ದರಿಂದ ಸೊ ನಿಮಗೆ ಒಂದು ಬೇಗನೆ ಎಕ್ಸಾಮ್ ಇಡೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಪ್ರಿಪೇರ್ ಆಗ್ತಾ ಹೋಗಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಲಾಸ್ಟ್ ಇಯರು ಮೋಸ್ಟ್ ಆಫ್ ಸ್ಟೂಡೆಂಟ್ಸು ತುಂಬ ಒಂದು ಯೂಸ್ಫುಲ್ ಆಗಿದೆ ನಮ್ಮ ಚಾನಲ್ ಮೋಸ್ಟ್ ಆಫ್ ಸ್ಟೂಡೆಂಟ್ಸ್ಗೆ. ಸೊ ಅದಕ್ಕಾಗಿ ಹೇಳ್ತಾ ಇರೋದು, ನಿಮಗೆ ನೀವು ಸಬ್ಸ್ಕ್ರೈಬ್ ಆಗಿಕೊಂಡಿದ್ರೆ ನಿಮಗೊಂದು ನೋಟಿಫಿಕೇಷನ್ ಸಿಗುತ್ತೆ. ಮತ್ತು ಮೇಯ್ನ್ ಎಕ್ಸಾಮ್ಗಂತೂ ನಾವು ಫುಲ್ ಕ್ವಶನ್ಸು ಕೊಡ್ತಾನೆ ಹೋಗ್ತೀವಿ. 100% ಶೋರ್ ಇರೋ ಕ್ವಶನ್ಸು, ಮಾಡೆಲ್ ಕ್ವಶನ್ ಪೇಪರ್ಸು, ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಕೊಡ್ತಾ ಹೋಗ್ತೀವಿ. ಸೊ ಅದಕ್ಕಾಗಿ ನೀವು ಡೆಫಿನೆಟ್ಲಿ ನೀವು ಒಂದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತು ಎಲ್ಲರಿಗೂ ನಮ್ಮ ಚಾನಲ್ ಒಂದು ಶೇರ್ ಮಾಡಿ. ಆಲ್ರೆಡಿ ನಾನು ಇವಾಗ ಪ್ರಿಪ್ರೇಟರಿಗೆ ರೆಡಿ ಮಾಡಿದ್ದೀನಿ. ಸೊ ಇನ್ನೇ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಿಮಗೊಂದು FA3 ಎಕ್ಸಾಮ್ ನಡೆದಿದೆ. ಸೊ ಚೆನ್ನಾಗಿ ಬರೀರಿ ಇದನ್ನು, ಅದು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ನೆಕ್ಸ್ಟ್ ನಾನೊಂದು ಈ ಒಂದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವೆಶನ್ಸ್ FA3 ಕೊಡ್ತಾ ಇದ್ದೀನಿ. ಅದು ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಬಿಡ್ತೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಎಲ್ಲರಿಗೂ ನಮ್ಮ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.